ಏನಪ್ಪ ಅಲ್ಲಿ ಸಿನಿಮಾದಲ್ಲಿ ಭರತನಾಟ್ಯ ಡಿಸ್ಕೋ ಡ್ಯಾನ್ಸು, ಇಲ್ಲಿ ಗದ್ದೆ ಮೇಲೆ ಡ್ಯಾನ್ಸು. ಭರತನಾಟ್ಯ ಭತ್ತ ನಾಟಿ ಅಂದರೆ ಸತ್ಯ ಮಾಡಬೇಕು. ಇದನ್ನು ನಾಟಿ ಮಾಡಿ ಇದನ್ನು ತಿಂದ ಮೇಲೆ ಅಲ್ಲಿ ಆಡೋಕ್ಕೆ ಶಕ್ತಿ ಬರೋದು. ಇಂಡಿಯಾದಲ್ಲಿ ಭತ್ತ ಬೆಳೆಯೋರೆಲ್ಲ ನಿಲ್ಲಿಸ್ಬಿಟ್ರೆ ಹರಿಯಾಣದಿಂದ, ಮದ್ದೂರು ಮಂಡ್ಯದಿಂದ, ಶಿವಮೊಗ್ಗ ಭದ್ರಾವತಿಯಿಂದ, ಏನಪ್ಪಾಜಿ ಕೃಷ್ಣ ಮೇಲ್ದಂಡೆಯಿಂದ ಅವರೆಲ್ಲರೂ ನಿಲ್ಲಿಸಿ, ತಿರುನಲ್ವೇಲಿನೂ ನಿಲ್ಲಿಸಿ, ಚೆಂಗಲ್ಪೆಟ್ಟು, ನಾರ್ತ್ ಆರ್ಕಾಟು, ಸೌತ್ ಆರ್ಕಾಟು ಇಷ್ಟು ಜನ ಭತ್ತ ಬೆಳೆಯೋದು ನಿಲ್ಲಿಸ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೆ ಕೇಳ್ಕೊತಾ ಇರೋದು ರೈತರಿಗೆ MSP ಕೊಡಿ. ಹಿಂಗೆ ಒಂದು ಕಡೆ ನಿಮಗೆ ನೋಡಿ 10 ಜನ ಇರುವಂಥ ಒಂದು ದೇಶ, 10 ಜನ ಇರುವಂಥ ಒಂದು ದೇಶ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನೀವು ಶ್ರೀಮಂತರು, ವೇಣ ಶ್ರೀಮಂತ, ನನ್ನಂಥ ಒಂದು 8 ಜನ ಬಡವರು. ನೀವು 10 ರೂಪಾಯಿ ಕಟ್ತೀರಾ, ನಿಮ್ದು 20 ರೂಪಾಯಿ ಆಗುತ್ತೆ. ನಾವು 8 ಜನ 5 ರೂಪಾಯಿ ಕಟ್ತೀವಿ, 8 5 40 ರೂಪಾಯಿ ಆಗುತ್ತೆ. ನೀವು ಕಟ್ಟೋ 20 ರೂಪಾಯಿ ದೊಡ್ಡದಾಗತ್ತಾ, ನಾವು ಕಟ್ಟೋ 40 ರೂಪಾಯಿ ನಿಮಗಿಂತ ಜಾಸ್ತಿ ಆಗುತ್ತಾ? ಯಾರಿಗೆ ರಿಲೀಫ್ ಕೊಡ್ತೀರಾ? ಬಡವ್ರಿಗೆ ರಿಲೀಫ್ ಕೊಡಿ, ರೈತರಿಗೆ ರಿಲೀಫ್ ಕೊಡಿ. ಅರ್ಥ ಆಗ್ತಾ ಇದ್ದೀರಾ? ಜಾಸ್ತಿ ಕೊಡ್ತಾ ಇರೋದು ಯಾರಪ್ಪಾಜಿ? ರೈತರೇ, ಬಡವರೇ ಜಾಸ್ತಿ ಕೊಡ್ತಾ ಇರೋದು. ಬಡವ್ರನ್ನೇನು ಮಾಡ್ಬೇಕು? ಬಡವ್ರನ್ನೇನು ಮಾಡ್ತೀರಾ? ಯಾಕೆ ಟ್ಯಾಕ್ಸ್ ಹಾಕ್ತೀರಾ? ಮತ್ತು ಬಡವ್ರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ನಿಮ್ಮ ಖಜಾನೆ ಖಾಲಿ ಆಗೋಗ್ಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಬಡವ್ರಿಗೆ ಆದಷ್ಟು ರಿಯಾಯಿತಿ ಕೊಟ್ಬಿಟ್ಟು ಅವ್ರನ್ನ ಬದುಕ್ಸೋಕ್ಕೆ ನೋಡಿರಿ, ಅಷ್ಟೇ. ಇನ್ನೇನು ಹೇಳೋಣ? MSP ಬೇಕು. ರೈತರ ನಾವು ಭತ್ತ ಪೈರು ಬೆಳೀತಾ ಇದ್ದೀವಿ. ನಾನು ತೋರಿಸ್ತಾ ಇರೋದೊಂದು ಹುಮ್ಮಸ್ಸಿಗೆ ಜನಕ್ಕೆ ಬರಲಿ, ಡಲ್ಲಾಗಬಾರ್ದು. ಇದೊಂದು ಕಲಾಚಾರ ನಮ್ಮನ್ನು ಬಿಟ್ಟೇ ಹೋಗಬಾರ್ದು. ರಾಗಿನೂ ಅಷ್ಟೇ. ಈಗ MR ಒಂದೆಲ್ಲ ಬೆಳೀತಾರೆ. ನಾನು ಹೇಳ್ತೇನೆ ಗಿಡ್ ರಾಗಿ ಅಂತ ಹೋಗಿ ಹುಡ್ಕೊಂಬರ್ಬೇಕು. ಬರೀ 90 ದಿವ್ಸಕ್ಕೆ ಬರುತ್ತೆ, ಬೆಳ್ಳಿಗಿರುತ್ತೆ ಮುದ್ದೆ. ಅದರದ್ದು ನೀವು ಏನಾದರೂ ಹುರಿದಿಟ್ಟು ಮಾಡಿಬಿಟ್ಟು ಕ್ಲೀನಾಗಿ ಸಕ್ಕರೆ ಹಾಕ್ಕೊಂಡು ಇಲ್ಲ ಮಾಡಿ ಕಲ್ಸ್ಕೊಂಡು ನೀವು ರಾಗಿ ಗಂಜಿ ಕುಡಿದ್ರೆ, ರಾಗಿ ಇಂಬ್ಲಿ ಮಾಡಿದ್ರು, ಈರುಳ್ಳಿ ಹಾಕ್ಕೊಂಡು ಅದನ್ನು ಮಾಡ್ಕೊಂಡು ತಿನ್ನೋಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ಆಗಬೇಕು, ಭತ್ತ ಆಗಬೇಕು. ನಾನು ಹೇಳ್ತಾ ಇದ್ದೀನಿ, ಹೈಬ್ರಿಡ್ ಕೊಡಬೇಡಿ, ಹೈ ಈಲ್ಡಿಂಗ್ ಕೊಡಿರಿ. ಭತ್ತ ಈ ಬೀಜದ ಒಂದು ಸಂಸ್ಥೆಗಳಿದೆಯಲ್ವಾ, ನಾನು ಹೇಳಿದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ಒಳ್ಳೆ ಬಿತ್ತನೆ ಕೊಡಿ. 90ರಿಂದ 100 ದಿವ್ಸಕ್ಕೆ ಮನೆಗೆ ತೊಗೊಂಡು ಹೋಗ್ಬೇಕು. ಅಂಡಿಡಿರಿ. ಒಂದು ತಲೆಮಾರು ಪುಟ್ರುದ್ರಯ್ಯ, ಮರಿಗೌಡರು, ಲಾಲ್ಬಾಗು, ಇವರೆಲ್ಲ ಕಷ್ಟಪಟ್ಟು ತೋಟಗಾರಿಕೆ ಪ್ರತಿಯೊಂದು ಬಗ್ಗೆನೂ ಅವರು ಒಂದು ಮಾಹಿತಿಗಳು ಕರೆಕ್ಟಾಗಿ ಕೊಟ್ಟು ಹೋದರು. ನೀವು ಮುಂದಿನ ತಲೆ ನೀವು ಓದ್ತಾ ಇದ್ದೀರಾ, ಎಲ್ಲ ಮಾಡ್ತಾಯಿದ್ದೀರಾ, ನನಗೆ ಗೊತ್ತು. ನನಗೆ ಅಕ್ವಾಕಲ್ಚರ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಎಲ್ಲನೂ ಫೈನು, ನಾನಿಲ್ಲ ಅಂತಂತ ಹೇಳಲಿಲ್ಲ. ಆದರೆ ಭೂಮಿನ ನಂಬ್ಕೊಂಡು ಬೆಳೆಯೋ ರೈತನಿಗೆ ನೀವೇನು ಮಾಡಿಕೊಡ್ತಾ ಇದ್ದೀರಾ ಅವನಿಗೆ ನೋಡಿರಿ. ವೈರಲ್ ಫ್ರೀ ಬಿತ್ತನೆ ಕೊಡಬೇಕು, ವೈರಸ್ ಇಲ್ದಿರುವಂಥ ಬಿತ್ತನೆ ಮಾಡ್ತಾಯಿದ್ದೀರಾ, ಸಂಶೋಧನೆ ಮಾಡ್ತಾಯಿದ್ದೀರಾ ನೀವು. ಟೆಸ್ಟ್ ಪ್ಲಾಟ್ ಹಾಕಿದರೆ ಅಷ್ಟೊಂದು ಟೆಸ್ಟ್ ಪ್ಲಾಟು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದು ವಿಜ್ಞಾನನೇ, ಅದು ಸಾಮಾನ್ಯ ವಿಷಯ ಅಲ್ಲ. ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತಂತ ಹೇಳ್ತೀವಿ ನಾವು. ಅದೊಂದು ಕಾಯಿಲೆ, ಅದು ಬ್ಯಾಕ್ಟೀರಿಯಾದಿಂದ ಬರೋದು. ಅದಕ್ಕೆ ಔಷಧಿ ಏನು ಅಂತ ಕೇಳಿದ್ರೆ, ಒಂದು ದೊಡ್ಡ ಸಂಸ್ಥೆನಲ್ಲಿ ಏನು ಹೇಳಿದ್ರು, 15 ದಿವಸ ಬಿಟ್ಟು ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ರೀ ಔಷಧಿ ಏನು ಅಂತಂತ ಹೇಳ್ರಿ, ಅದು ಕಾಯಿಲೆ ಹೆಸರು ಹೇಳಿ, ಕಾಯಿಲೆ ನಾನೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿಲ್ಲ ಅಂತಂತ ಹೇಳಿದೆ.